ರಿಸೆಪ್ಷನ್ ಸ್ಯಾರಿ, ಆ ವೆಯ್ಟೆಡ್ ಸ್ಯಾರಿ. ಇದು ನಾವು ಕಂಚಿನಲ್ಲೇ ಕಂಚಿಗೆ ಹೋಗಿದ್ವಿ ನಾವು ನಮ್ಮ ಮದುವೆ ಸೀರೆಗಳನ್ನ ತೊಗೊಂಬರೋಕ್ಕೆ ಅಂತ. ಸೊ ಕಂಚಿನಲ್ಲೇ ತೊಗೊಬಂದಿದ್ದು. ಇದು ಕಂಪ್ಲೀಟ್ ಆರೆಂಜ್ ಕಲರಲ್ಲಿದೆ, ದೊಡ್ಡ ಬಾರ್ಡರ್ ಇದೆ, ಪಿಕಾಕ್ ಡಿಸೈನ್ ಇದೆ ಬಾರ್ಡರಲ್ಲಿ. ನೋಡಿ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಇದು ಫುಲ್ ಪಿಕಾಕ್ ಡಿಸೈನ್ ಇದೆ, ಇಲ್ಲೂ ಅಷ್ಟೇ ಪಿಕಾಕ್ ಡಿಸೈನ್ ಇದೆ. ಕಂಪ್ಲೀಟ್ ಸ್ಯಾರಿ ತುಂಬ ಹೆವಿ ಇದೆ. ಇದಕ್ಕೆ ಎಷ್ಟು ಪ್ರೈಸ್ ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ. ಇದು ಸೆರಗು ಕಂಪ್ಲೀಟ್ ಒಂದೇ ಶೇಡ್ ಇದೆ, ಫುಲ್ ಸೆರಗು. ಇದು ನಿಮಗೆ ಕಾಣಿಸಲ್ಲ, ಇದು ಸೆರಗು. ಸೆರಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಸ್ಯಾರಿ ಮಾತ್ರ. ಇದು ಕೊಡಿಸಿದ್ದು ಕೂಡ ನಮ್ಮ ಅತ್ತೆ ಮನೆಯವರೇನೆ. ಅತ್ತೆ ಅಂದರೆ ನಮ್ಮ ಅಮ್ಮ ಅಂದರೆ ಕನ್ಫ್ಯೂಸ್ ಆಗ್ತೀರಾ ಅಂತ ನಾನು ಅತ್ತೆ ಅಂತ ಯೂಸ್ ಮಾಡ್ತಿದ್ದೀನಿ. ನಮ್ಮ ಅತ್ತೆನೇ ಕೊಡಿಸಿದ್ದು ಮದುವೆಗೆ. ಅವ್ರ ಕಡೆ ಇವ್ರ ಸಂಪ್ರದಾಯದ ಪ್ರಕಾರ ಮದುವೆ ಹೆಣ್ಣಿಗೆ ಧಾರೆ ಸೀರೆ ಮತ್ತು ರಿಸೆಪ್ಷನ್ ಸೀರೆ ಎಲ್ಲ ಇವರೇ ಕೊಡಿಸ್ತಾರೆ. ಸೊ ಈ ಥರ ಸ್ಯಾರಿ ಕೊಡಿಸಿದ್ರು. ಇದು ನಾವು ಕಂಚಿನಲ್ಲಿ ತಗೊಬಂದಿದ್ದು. ಇದಕ್ಕೆ ಕುಚ್ಚನ್ನ ಈ ಥರ ಹಾಕ್ಸಿದ್ದಾರೆ, ಕಾಣಿಸ್ತಾ ಇದೆಯಾ? ಈ ಥರ ಹಾಕ್ಸಿದ್ದಾರೆ. ಇದು ಕುಚ್ಚಿಗೆಲ್ಲ ಎಷ್ಟಾಯಿತು ಅಂತ ನನಗೂ ಐಡಿಯಾ ಇಲ್ಲ. ಬಟ್ ಸ್ಯಾರಿ ಕಾಸ್ಟ್ ಬಂದು ಇದು 35,000 ಸ್ಯಾರಿ. ಕಂಚಿನಲ್ಲಿ 35,000 ಸ್ಯಾರಿ. ಇದು 35,000 40,000 ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ. 30 to 40K 35 to 40K ಒಳಗಡೆ ಇದೆ. ಸೊ 35,000 ಸ್ಯಾರಿ ಇದು ನನ್ನ ಮದುವೆಗೆ ತಗೊಳ್ತಿದ್ದು. ಆ್ಯಂಡ್ ಇದಕ್ಕೆ ಬ್ಲೌಸ್ ಸ್ಟಿಚಿಂಗ್ ಬಂದು ಆ್ಯಕ್ಚುಲಿ ಏನಾಯಿತು ಮದುವೆನಲ್ಲಿ ಅಂದರೆ, ನಾವು ಕಂಚಿನಲ್ಲಿ ಕಾಂಟ್ರಾಸ್ಟ್ ಕಲರ್ನ ಹುಡುಕ್ತಾ ಇದ್ವಿ. ಫಸ್ಟ್ ಒಂದು ಕಲರ್ ಕಾಂಟ್ರಾಸ್ಟ್ ಸಿಕ್ತು, ಅದು ಎಲ್ರಿಗೂ ಇಷ್ಟ ಆಯಿತು. ಬಟ್ ನಮ್ಮ ಅತ್ತೆಗೆ ಅಷ್ಟು ಲೈಕ್ ಆಗಲಿಲ್ಲ, ಬೇಡ ಅದು ಅಂತ ಹೇಳಿ. ಇನ್ನು ಕೊನೆಯಲ್ಲಿ ಬಿಲ್ಲಿಂಗ್ ಆಗೋ ಟೈಮಲ್ಲಿ ಅದನ್ನು ಸೆಲೆಕ್ಟ್ ಆ ಸೀರೆನ ಕ್ಯಾನ್ಸಲ್ ಮಾಡಿ ಈ ಸೀರೆನ ಹುಡ್ಕಕ್ಕೆ ಹೋದ್ವಿ. ಅಂದರೆ ಬೇರೆ ಸೀರೆನ ಹುಡ್ಕೋಕೆ ಹೋದಾಗ ಈ ಸೀರೆ ಸಿಕ್ತು. ಬಟ್ ಇದು ಚೆನ್ನಾಗಿದೆ ಸ್ಯಾರಿ, ಉಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೆ ಕಾಂಟ್ರಾಸ್ಟ್ ಇಲ್ಲ. ನಮ್ಮ ಅತ್ತೆಗೆ ಕಾಂಟ್ರಾಸ್ಟ್ ಇದ್ದರೆ ತುಂಬ ಇನ್ನು ಎದ್ದು ಕಾಣಿಸುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಆಮೇಲೆ ನಮ್ಮ ನಾದಿನಿ ಅವರು ನಮಗೆ ಮತ್ತು ನಮ್ಮ ಅತ್ತೆಗೆ ಐಡಿಯಾ ಕೊಟ್ಟಿದ್ದೇನು ಅಂದರೆ, ಈ ಸೀರೆ ತಗೊಳ್ಳೋಣ, ಈ ಸೀರೆಗೆ ಗ್ರೀನ್ ಕಲರ್ ಬ್ಲೌಸ್ನ ಕಾಂಬಿನೇಷನ್ ಮಾಡಿಸೋಣ, ಬಾಟಲ್ ಗ್ರೀನ್. ಅವಾಗೆಲ್ಲ ಈ ಥರ ಟ್ರೆಂಡ್ ಇತ್ತು. ಬಾಟಲ್ ಗ್ರೀನ್ ಕಾಂಬಿನೇಷನ್ಗೆ ಆರೆಂಜ್ ಮಿಕ್ಸಪ್ ಮಾಡೋಣ ಅಂತೇಳಿ ಈ ಥರ ಕಾಂಬಿನೇಷನ್ನ ಕ್ರಿಯೇಟ್ ಮಾಡಿದ್ದು. ಇದು ಕೂಡ ಬೊಟಿಕಲ್ಲೇ ಸ್ಟಿಚ್ ಮಾಡಿಸಿರೋದು. ಸ್ಟಿಚ್ ಮಾಡಿಸ್ಬೇಕಾದಾಗ ಕೂಡ ನಾನು ಹೋಗಿದ್ದೆ. ನೋಡಿ ಸ್ಟಿಚಿಂಗ್ ಪ್ರೈಸ್ ಕೇಳಿ ಎಲ್ಲರೂ ಶಾಕ್ ಆಗ್ತೀರಾ. ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದೆ, ಯಾವುದೂ ಮಿಷಿನ್ ವರ್ಕ್ ಇಲ್ಲ. ನೋಡಿ ಎಷ್ಟು ಹ್ಯಾಂಡ್ ಫುಲ್ ಹೆವಿಯಾಗಿ ವರ್ಕ್ ಮಾಡಿದ್ದಾರೆ. ನೋಡಿ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದೆ. ನೋಡಿ ಟೇಸಲ್ಸ್ನ ಇನಿಷಿಯಲ್ ಅಂದರೆ ಲೆಟರ್ ಹಾಕ್ಸಿರೋದು ನಂದು ಮತ್ತು ನಮ್ಮ ಹಸ್ಬೆಂಡು. ಆ್ಯಕ್ಚುಲಿ ಇಬ್ಬರದು KK ಆಗಿರೋದ್ರಿಂದ 2 KK ಸ್ಕ್ವೇರ್ ಆಗಿಬಿಟ್ಟಿದೆ. ನೋಡಿ ಕಂಪ್ಲೀಟ್ ಬ್ಲೌಸ್ ಡಿಸೈನ್ ಸೆಲೆಕ್ಟ್ ಮಾಡಿದ್ದು ನಾದಿನಿನೇ. ಅದು ಅವಾಗೆಲ್ಲ ನಮ್ಗೆ ಬ್ಲೌಸ್ ಡಿಸೈನ್ಸ್ ಅಷ್ಟು ಗೊತ್ತಾಗ್ತಿಲ್ಲ ಅಂತ ನಾನು ಅವ್ರಿಗೆ ಹೇಳಿದ್ದೆ, ಬ್ಲೌಸ್ ಡಿಸೈನ್ ನೀವೇ ಸೆಲೆಕ್ಟ್ ಮಾಡಿಬಿಡಿ ಯಾವ್ದು ನೋಡಿ ಅಂತ. ಸೊ ಅವ್ರು ತೋರಿಸಿದ್ರು ಬೊಟಿಕಲ್ಲಿ. ಸೊ ಈ ಡಿಸೈನ್ನ ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿದ್ದು. ಇದು ಸೀರೆನಲ್ಲೂ ಕೂಡ ಫ್ಲವರ್ ರಿಂಗ್ ಟೈಪ್ ಇರೋದ್ರಿಂದ ಸೊ ಬ್ಲೌಸಲ್ಲೂ ಕೂಡ ಅದೇ ಪ್ಯಾಟ್ರನ್ನೇ ಇರಲಿ ಅಂತ. ಬ್ಲೌಸ್ ಅಂದರೆ ಈ ಪೀಸ್ನ ನಾವು ಎಕ್ಸ್ಟ್ರಾ ತೊಗೊಂಡಿದ್ದು ಬೊಟಿಕಲ್ಲೇ ತೊಗೊಂಡಿದ್ದು. ಸೊ ಈ ಪೀಸಿಂದ ಹಿಡ್ದು ಬ್ಲೌಸ್ ಪೀಸಿಂದ ಹಿಡ್ದು ವರ್ಕಿಂದ ಹಿಡ್ದು ಈ ಬ್ಲೌಸ್ಗೆ ಕಾಸ್ಟ್ ಆಗಿದ್ದು 17K 17,000 17,000 ರೂಪಾಯಿ ಈ ಬ್ಲೌಸ್ಗೆ ಸ್ಟಿಚ್ ಮಾಡ್ಸೋಕ್ಕೆ ನಾವು ಪೇ ಮಾಡಿದ್ದು.
ಸೊ ಆಲ್ಮೋಸ್ಟ್ ಈ 35 to 40 ಇದೆ. ಇದು 17,000 ರೂಪಾಯಿ ಆಯಿತು ಬ್ಲೌಸ್ ಸ್ಟಿಚ್ಚಿಂಗ್ಗೆ. ಬಿಕಾಸ್ ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಸ್ಟಿಚ್ಚಿಂಗ್ ಎಲ್ಲ ಸೇರಿ ಬ್ಲೌಸ್ ಪೀಸ್ ಎಲ್ಲ ಕಂಪ್ಲೀಟಾಗಿ 17K ಆಯಿತು. ಇದಕ್ಕೆ ಕುಚ್ಚು ಎಷ್ಟಾಯಿತು ಅಂತ ನನಗೂ ಗೊತ್ತಿಲ್ಲ. ಮೇ ಬಿ 1K ಆಗಿರುತ್ತೆ, ಒಂದು 800-900 ಆ ರೇಂಜ್ ಅಂತೂ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್. ಆ್ಯಕ್ಚುಲಿ ನಾನು ವೇಲ್, ಇವಾಗ ಮುಸ್ಕಿಗೆ ವೇಲ್ ಹಾಕೋತಾರಲ್ಲ ಆ ಥರ ಹಾಕ್ಕೊಳ್ಳ ಅಂತ ಕೇಳಿದಾಗ ಇಲ್ಲ ಆ ಥರ ಹಾಕ್ಕೊಳ್ಳೋ ಹಾಗಿಲ್ಲ ಅಂತೆಲ್ಲ ಹೇಳಿಬಿಟ್ರು. ನಾನು ಆಲ್ರೆಡಿ ಚಿಕ್ಕಪೇಟೆಯಿಂದ ವೇಲ್ ಕೂಡ ಪರ್ಚೇಸ್ ಮಾಡಿದ್ದೆ. ಬಟ್ ಇಟ್ಸ್ ಓಕೆ, ಹಾಕ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ರಲ್ಲ, ಮುಸ್ಕಿನ ಸೀರೆ ಕೊಟ್ಟರು. ಸೊ ಮುಸ್ಕಿನ ಸೀರೆ ಇದು ಕೂಡ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ನೇ ಆಗೋಯ್ತು ನನಗೆ. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಈ ಥರ ಟೇಸಲ್ಸ್ ಹಾಕ್ಸಿದ್ದೀನಿ, ಕಾಣಿಸ್ತಿದೆ ಅಂತ ಅನಿಸುತ್ತೆ. ಈ ಥರ ಟೇಸಲ್ಸ್ ಹಾಕ್ಸಿದ್ದೀನಿ. ಈ ಸ್ಯಾರಿ ಪ್ರೈಸ್ ಕಂಚಿನಲ್ಲ ಇದು ಕೂಡ ತೊಗೊಂಡಿರೋದು. ಈ ಸ್ಯಾರಿ ಪ್ರೈಸ್ ಬಂದು ಅರೌಂಡ್ 15 ಇರಬಹುದು, ಐ ಗೆಸ್ 15,000 ಸೀರೆ ಇದು. ಸೊ ಈ ಥರ ಇದೆ ಟೇಸಲ್ಸು. ಬಾರ್ಡರ್ ಬಂದು ಪಿಕಾಕ್, ಇದರಲ್ಲೂ ಕೂಡ ಪಿಕಾಕ್ ಇದೆ ನೋಡಿ, ಪಿಕಾಕ್ ಬಾರ್ಡರ್ ಬಂದಿದೆ. ಇದೊಂಥರ ಪಿಂಕ್, ಡಾರ್ಕ್ ಪಿಂಕ್ ಶೇಡ್ ಅಲ್ಲ, ನ್ಯೂಟ್ರಲ್ ಪಿಂಕ್ ಶೇಡ್ ಇದೆ. ಸ್ಯಾರಿ ಬಂದು ಡ್ಯುಯಲ್ ಶೇಡ್ ಇದೆ ನೋಡಿ, ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ. ಸ್ಯಾರಿ ಬಂದು ಡ್ಯುಯಲ್ ಶೇಡ್ ಇದೆ. ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದು ಯಾವಾಗ ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಅತ್ತೆಯವರ ತಂಗಿ ಇದ್ದಾರೆ, ಅವ್ರ ಮಗಳು ಮದುವೆಗೆ ನಾನು ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದು. ಅವ್ರ ಮಗಳು ಮದುವೆ ಟೈಮಲ್ಲಿ ನಾನು ಕನ್ಸೀವ್ ಆಗಿದ್ದೆ. ಸೊ ನಾನು ಈ ರೇಷ್ಮೆ ಸೀರೆ ಬ್ಲೌಸ್ ಪೀಸ್ ಬಂದು ಗ್ರೀನ್ ಇದೆ. ಅದು ಸ್ವಲ್ಪ ಈ ಥರ ಗ್ರೀನ್ ಶೇಡ್ ಇರೋದ್ರಿಂದ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೇ ನಾನು ಇದಕ್ಕೆ ಈ ಥರ ಈ ಬಾರ್ಡರ್ ಕಲರ್ ಪೀಸ್ನ ತಂದು, ಈ ಪೀಸ್ಗೆ ನಾನು ಪೇ ಮಾಡಿದ್ದು ಜಸ್ಟ್ 100 ರೂಪೀಸ್. ಸೀರಿಯಸ್ಲಿ ನಾನು ಈ ಕ್ಲಾತ್ಗೆ ಪೇ ಮಾಡಿದ್ದು 100 ರೂಪೀಸ್ ಅಷ್ಟೇ. ಬಟ್ ಈ ಸ್ಟಿಚ್ಚಿಂಗ್ ನೋಡಿ ಈ ಥರ ಸ್ಟಿಚ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವಾಗ ನಾನು ಕನ್ಸೀವ್ ಆಗಿದ್ದರಿಂದ ಸ್ವಲ್ಪ ದಪ್ಪ ಆಗಿದ್ದೆ. ಸೊ ವರ್ಕ್ನ ಅವ್ರು ಇಲ್ಲಿಗೆ ಎಂಡ್ ಮಾಡಿದ್ದಾರೆ. ಇವಾಗ ನಾನು ಸ್ಟಿಚ್ ಮಾಡಿಸ್ಕೊಂಡ್ರೆ ಇವಾಗ ಇದು ಕವರ್ ಆಗುತ್ತೆ, ಇಲ್ಲಿಗೆ ಕರೆಕ್ಟ್ ಕ್ಲಿಯರ್ ಆಗುತ್ತೆ. ನಾನು ಅವಾಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೆ. ನಾನು ಬ್ಲೌಸ್ ಅಳತೆ ಕೊಟ್ಟಿದ್ದು ಬೇರೆದು, ನಾನು ಮೈ ಅಳತೆ ಕೊಡೋದಕ್ಕೆ ನನಗೆ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೆ ನಾನು ಬ್ಲೌಸ್ ಅಳತೆ ಕೊಟ್ಟಂಗೆ ಅವ್ರು ಹೊಲ್ಬಿಟ್ಟಿದ್ರು. ಆಮೇಲಿಂದ ಸ್ಟಿಚ್ನ ರಿಮೂವ್ ಮಾಡಿಸಿದಾಗ ಇಲ್ಲಿಗೆ ಸ್ವಲ್ಪ ವರ್ಕ್ ಕಮ್ಮಿ ಅಂತ ಫೀಲ್ ಆಯಿತು. ಇದನ್ನು ನಾನು ಸ್ಟಿಚ್ ಮಾಡಿಸಿದ್ದು ನಮ್ಮ ಮನೆ ಹತ್ರ, ಇಲ್ಲಿ ನಾನು ಚಿಕ್ಕದ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದೆ ನೋಡಿ, ಅಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು. ಇದು ಮಿಷಿನ್ ವರ್ಕ್ ಇದೆ, ಹ್ಯಾಂಡ್ ವರ್ಕ್ ನಾನು ಮಾಡಿಸ್ಲಿಲ್ಲ, ಸುಮ್ಮನೆ ಏನಕ್ಕೆ ಹ್ಯಾಂಡ್ ವರ್ಕ್ ಅಂತ ನೋಡಿ. ಇದು ಕಂಪ್ಲೀಟ್ ಮಿಷಿನ್ ವರ್ಕ್ ಇದೆ. ಇದು ಹ್ಯಾಂಡ್ ಫುಲ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ನೋಡಿ ಫಿನಿಶಿಂಗು ನಾಟ್ ಬ್ಯಾಡ್, ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟೇಸಲ್ಸ್ ನೋಡಿ ಈ ಥರ ಕೊಟ್ಟಿದ್ದಾರೆ. ಸ್ಟಿಚಿಂಗ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿತ್ತು, ನನಗೊಂದು ಸಖತ್ ಇಷ್ಟ ಆಯಿತು. ಅದೇ ಇದೊಂದು ಎಕ್ಸ್ಟ್ರಾ ಅಂದರೆ ನಾನು ಬ್ಲೌಸ್ ಅಳತೆ ಕೊಟ್ಟಬೇಕಾದಾಗ ಅವ್ರಿಗೆ ಹೇಳಬೇಕಿತ್ತು ಸ್ವಲ್ಪ ವರ್ಕಿಂಗ್ ಇದು ಮಾಡಿ ಅಂತ. ನಾನು ಅದನ್ನು ಹೇಳೋದು ಮರ್ತುಬಿಟ್ಟೆ. ಆಮೇಲೆ ನನ್ನ ಸ್ಟಿಚಿಂಗ್ ಎಲ್ಲ ಮುಗ್ಬಿಟ್ಟಿದೆ ಅಂತ ಹೇಳಿಬಿಟ್ರು. ಸೊ ಓಕೆ, ಇನ್ನೂ ಮಾಡೋಕ್ಕಾಗಲ್ಲ. ಇಲ್ಲಿ ಬ್ಯಾಕ್ ಸೈಡ್ ಎಲ್ಲ ಬುಟ್ಟಾಸ್ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಲಿಟ್ರಲಿ ನಾನು ಇದಕ್ಕೆ ಪೇ ಮಾಡಿದ್ದು, ಈ ಬ್ಲೌಸ್ಗೆ ನಾನು ಪೇ ಮಾಡಿದ್ದು 2K, ವರ್ಕಿಗೆ ಪೇ ಮಾಡಿದ್ದು 2K, ಫುಲ್ಲು ಸ್ಟಿಚ್ಚಿಂಗಿಗೆ ಪೇ ಮಾಡಿದ್ದು 400. ಸೊ 2400ಗೆ ಎಷ್ಟು ಹೆವಿ ವರ್ಕ್ ಮಾಡಿದ್ದಾರೆ ನೋಡಿ. ಫುಲ್ ಥ್ರೆಡ್ ವರ್ಕ್ ಇಡ್ಸಿದ್ದೀನಿ ಇದಕ್ಕೆ ನಾನು ನೋಡಿ, ಎಷ್ಟು ಹೆವಿ ಇದ್ರೂ ನಾನು ಇದಕ್ಕೆ ಪೇ ಮಾಡಿದ್ದು 2.4 ಕಂಪ್ಲೀಟ್ 2,400 ರೂಪಾಯಿ ನಾನು ಇದಕ್ಕೆ ಪೇ ಮಾಡಿದ್ದು. ಸೊ ನೆಕ್ಸ್ಟ್ ಕಮ್ಸ್ ಟು ಓಕೆ, ಇದೊಂದು ಸ್ಯಾರಿ ಇದೆ, ರೇಷ್ಮೆ ಸ್ಯಾರಿ. ಧಾರೆ ಸೀರೆ ಹೇಳ್ತೀವಿ ಯಾವ ತೊಗೊಂಡಿದ್ದು ಅಂತ. ಇದು ರೇಷ್ಮೆ ಸೀರೆ ಬಂದು ನಾವು ಮಗ್ಗ ಅಂತ ಹೇಳಿದೆ ನೋಡಿ, ಅಲ್ಲೇ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದು. ಈ ಸೀರೆನ ನಾವು ಪರ್ಚೇಸ್ ಮಾಡಿದ್ದು ವರಮಹಾಲಕ್ಷ್ಮಿಗೆ, ನಮ್ಮ ಅಮ್ಮ ಮನೆಯಲ್ಲಿ ಪರ್ಚೇಸ್ ಮಾಡಿದ್ದು. ಅಮ್ಮ ಕೊಡಿಸಿದ ಸೀರೆ ಇದು, ಕೊಡಿಸಿದ್ದು ಅನ್ನೋದಕ್ಕಿಂತ ಲಕ್ಷ್ಮಿ ಗುಡಿಸಿದ ಸೀರೆ ಇದು. ಡ್ಯೂ ಟು ಸಮ್ ರೀಸನ್ಸ್ ಇದನ್ನು ನಾನೇ ಉಟ್ಕೋಬೇಕಾಯಿತು.
ನಾನೇ ತೊಗೊಬೇಕಾಯಿತು. ಇದಕ್ಕೆ ಕುಚ್ಚು ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ಈ ಥರ ಕುಚ್ಚು ಹಾಕ್ಸಿದ್ದು. ಮಾಮೂಲಿ ಬೀಟ್ಸಲ್ಲಿ ಈ ಥರ ಕಲರ್ ಕಾಂಬಿನೇಷನಲ್ಲಿ ಹಾಕ್ಸಿದ್ದಾರೆ. ಇದು ತುಂಬ ಡಿಫ್ರೆಂಟ್ ಆಗಿದೆ. ನನ್ನ ಹತ್ರ ಇರೋ ರೇಷ್ಮೆ ಸೀರೆಗೆ ಎಲ್ಲದಕ್ಕೂ ಇದು ತುಂಬ ಡಿಫ್ರೆಂಟ್ ಇದೆ. ಹಾಫ್ ಆ್ಯಂಡ್ ಹಾಫ್ ಥರ ನೋಡಿ. ಇದು ಐರನ್ ಕೊಟ್ಟಿದ್ದೆ. ಸೊ ಸೀರೆ ಎಲ್ಲ ಒಂಥರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ರೇಷ್ಮೆ ಸೀರೆನ ಡ್ರೈ ಕ್ಲೀನು ಕೊಡಬಾರ್ದು ಜಾಸ್ತಿ. ನಾನು ಫಸ್ಟ್ ಟೈಮ್ ಕೊಟ್ಟಿದ್ದು ನೋಡಿ. ಈ ಸೀರೆ ಫುಲ್ಲು ಡೌನ್ ಬಾಟಮ್ ಪಾರ್ಟ್ ಏನಿದೆ ಅದು ಈ ಥರ ಬುಟ್ಟಾಸ್ ಟೈಪ್ ಬಂದಿದೆ. ಮೇಲ್ಗಡೆ ಸೀರೆ ಫುಲ್ ಪ್ಲೇನ್ ಇದೆ. ಸೊ ಈ ಥರ ಕಾಂಬಿನೇಷನ್ ಸ್ಯಾರಿ ನನ್ನ ಹತ್ರ ಇದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಯಾರಿ ಇದು. ಸೊ ಇದಕ್ಕೆ ನಾನು ಕೈ ಮಗ್ಗದ್ದು ಅಂತ ಹೇಳಿದೆ ನೋಡಿ, ಅಲ್ಲಿ ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮಮ್ಮ ಬೇರೆ ಸೀರೆ ತೊಗೊಬಂದಿದ್ರು. ಅದು ಅಂತೂ ನನಗೊಂಚೂರು ಇಷ್ಟ ಆಗಿರಲಿಲ್ಲ. ಹೋಗಿ ನಾನೇ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸಿ ತೊಗೊಬಂದಿದ್ದು ಸ್ಯಾರಿ ಇದು. ತುಂಬ ಚೆನ್ನಾಗಿ ಕಾಣಿಸೋದು ಈ ಸ್ಯಾರಿ. ಈ ಸೀರೆಗೆ ನಾನು ಅವ್ರಿಗೆ ಅಮೌಂಟ್ ಕೊಟ್ಟಿದ್ದು ಬಂದು ಅರೌಂಡ್ 7K 7,000 ರೂಪಾಯಿ ನಾವು ಪೇ ಮಾಡಿದ್ವಿ ಸೀರೆಗೆ. ಇದಕ್ಕೆ ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಇದು ಆ್ಯಕ್ಚುಲಿ ಇದಕ್ಕೆ ಬ್ಲೌಸಿಗೆ ಮಾತ್ರ ನಾನು ತುಂಬ ಹೆವಿಯಾಗಿ ಖರ್ಚು ಮಾಡಿಬಿಟ್ಟಿದ್ದೀನಿ. ತುಂಬ ಜಾಸ್ತಿ ತೊಗೊಂಬಿಟ್ರು. ನಮಗೆ ಐಡಿಯಾ ಬೇರೆ ಇರಲಿಲ್ಲ. ಫಸ್ಟ್ ಟೈಮ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಹೋಗಿದ್ದು ಟ್ರಯಲ್ಗೆ ಅಂತ ಆ್ಯಕ್ಚುಲಿ ಇದೇನೇ ಕೊಟ್ಬಿಟ್ವಿ. ಕೊಟ್ಟಾದಮೇಲೆ ನನಗೆ ಕುಚ್ಚು ನೋಡಿ ಈ ಥರ ಹಾಕಿದ್ದಾರೆ. ನನಗೆ ಇಷ್ಟನೇ ಆಗಿಲ್ಲ. ಸೊ ಇಲ್ಲಿ ಯಾವಾಗಾದರೂ ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಾಗ ಇದಕ್ಕೆ ಸ್ವಲ್ಪ ಕುಚ್ಚು ನೀಟಾಗಿ ಹಾಕಿ ಅಂತ ಹೇಳಬೇಕು. ಈ ಥರ ಸ್ಯಾರಿ ಈ ಥರ ಕುಚ್ಚು ನನಗೆ ಇಷ್ಟನೇ ಆಗಲಿಲ್ಲ. ಆ್ಯಂಡ್ ನೋಡಿ ಈ ಥರ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಫಿಟ್ಟಿಂಗು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಫಿನಿಶಿಂಗು ಓಕೆ ನಾಟ್ ಬ್ಯಾಡ್. ಬಟ್ ನಾನು ಕೊಟ್ಟಿರೋ ಪ್ರೈಸಿಗೆ ಬೇಜಾರಾಗ್ಬಿಡುತ್ತೆ. ನೋಡಿ ಈ ಥರ ಸ್ಟಿಚ್ ಮಾಡಿದ್ದಾರೆ. ನಂಬ್ತಿರೋ ಇಲ್ವೋ ಗೊತ್ತಿಲ್ಲ. ನಾನು ಪೇ ಮಾಡಿರೋದು 3,500 ಬರೀ ವರ್ಕ್ಗೆ ನಾನು 3,500 ಕೊಟ್ಬಿಟ್ಟಿದ್ದೀನಿ. ಆವಾಗ ನನಗೆ ಆಗಲಿ ನಮ್ಮ ಅಮ್ಮಗೆ ಆಗಲಿ ನಮ್ಗೆ ಈ ಥರ ವರ್ಕ್ ಮಾಡಿಸಿ ಎಲ್ಲ ರೂಢಿ ಇರಲಿಲ್ಲ. ವರ್ಕ್ ಬ್ಲೌಸ್ಗಳನ್ನೆಲ್ಲ ನಮ್ಮಮ್ಮ ಆದರೆ ಹಾಕ್ಕೊಳ್ತಾನೆ ಇರಲಿಲ್ಲ ವರ್ಕ್ ಬ್ಲೌಸ್ಗಳನ್ನ ಜಾಸ್ತಿ. ಯಾಕಂದರೆ ಆಮೇಲೆ ಏನಕ್ಕೆ ಅಂದರೆ ಅವ್ರು ವಯಸ್ಸಾಗ್ತಾ ನಾನು ಈ ಥರ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ಯಾಕೆ ಅಂತ ಅವ್ರು ವರ್ಕೇ ಮಾಡಿಸ್ತಾ ಇರಲಿಲ್ಲ. ಬಟ್ ನೋಡಿ ಇದಕ್ಕೆ ನಾನು ಫಸ್ಟ್ ಟೈಮ್ ಹೋಗಿ ಕೊಟ್ಟಿದ್ದು 3,500 ತೊಗೊಬಿಟ್ರು. ಜಸ್ಟ್ ಮಿಷಿನ್ ವರ್ಕ್, ಹ್ಯಾಂಡ್ ವರ್ಕ್ ಕೂಡ ಅಲ್ಲ, ಮಿಷಿನ್ ವರ್ಕ್ ನಾನು 3,500 ಕೊಟ್ವಲ್ಲ ಅಂತ ಆಮೇಲೆ ತುಂಬ ರಿಗ್ರೆಟ್ ಫೀಲ್ ಮಾಡಿಬಿಟ್ವಿ. ನೆಕ್ಸ್ಟ್ ಧಾರೆ ಸೀರೆ. ನೋಡಿ ಇದು ಧಾರೆ ಸೀರೆ. ನಂದು ಕಲರ್ ಕಾಂಬಿನೇಷನ್ ಬಂದು ವೈಟ್ ವಿತ್ ಬ್ಲೂ ಕಾಂಬಿನೇಷನ್. ಇದು ಕೂಡ ಕಂಚಿನಲ್ಲಿ ತಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ. ನಾನಿನ್ನೂ ಹುಟ್ಟೇ ಇಲ್ಲ. ಇದಕ್ಕೆ ಕುಚ್ಚನ್ನು ಯಾವ ಥರ ಹಾಕಿದ್ದಾರೆ, ನಮ್ಮ ಅತ್ತೆ ಮನೆ ಕಡೆಯಿಂದನೇ ಹಾಕಿಸಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದವರೇನೆ. ಸೊ ಈ ಥರ ಇದೆ. ವೈಟ್ ಕಲರು ಉಟ್ಟರೆ ಮಗು ಆದಮೇಲೆ ಅಂತೂ ಇರೋಕ್ಕೆ ಆಗಲ್ಲ. ವೈಟ್ ಕಲರ್ ಸ್ಯಾರೀಸ್ ಕಾಂಬಿನೇಷನ್ಸು ನನಗೆ ಆ್ಯಕ್ಚುಲಿ ವೈಟ್ ಕಲರ್ ಅಂದರೆ ತುಂಬ ಇಷ್ಟ. ಇದು ವೈಟ್ ವಿತ್ ಬ್ಲೂ ಕಾಂಬಿನೇಷನ್ ಎಷ್ಟು ಹೈಲೈಟಾಗಿ ಕಾಣಿಸುತ್ತೆ ಗೊತ್ತಾ, ಸಖತ್ತಾಗಿ ಕಾಣಿಸುತ್ತೆ. ಈ ಥರ ಇದೆ ಸ್ಯಾರಿ, ಬ್ಲೂ ವಿತ್ ವೈಟ್ ಕಾಂಬಿನೇಷನ್. ಈ ಸ್ಯಾರಿ ಬಂದು 13K 13,000 ರೂಪಾಯಿ. ಈ ಸ್ಯಾರಿ ಕಂಚಿನಲ್ಲಿ ತೊಗೊಬಂದಿದ್ದು. ಇದರಲ್ಲೂ ಕೂಡ ಬಾರ್ಡರ್ ಪಿಕಾಕ್ ಇಲ್ಲ, ಇದು ಸೆರ್ಗಲ್ಲಿ ಪಿಕಾಕ್ ಇದೆ. ನಂದು ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲ ಸ್ವಲ್ಪ ಪಿಕಾಕ್ ಥರನೇ ಆಗಿಬಿಡ್ತು. ಸ್ಯಾರಿ ಒಂದ್ಸಲಿ ಫೋಲ್ಡಿಂಗ್ ಇದಾಗ್ಬಿಟ್ರೆ ಕಷ್ಟ. ಓಕೆ, ಈ ಥರ ಈ ಕಾಂಬಿನೇಷನ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಬ್ಲೌಸ್ ಬಂದು ಇದಕ್ಕೆ ಬೆಲ್ಟ್ ಕೂಡ ಸ್ಟಿಚ್ ಮಾಡಿಸಿದ್ದೀವಿ. ನಾನು ಎಲ್ಲ ಒಂದು ಕಡೆ ಇರಲಿ ಅಂತ ಸ್ವಲ್ಪ ನಾಟ್ ಓಕೆ ವರ್ಕ್ ಬ್ಲೌಸ್ಗಳನ್ನ ಈ ಥರ ಕವರಲ್ಲಿ ಸ್ಟೋರ್ ಮಾಡ್ತೀನಿ. ಆ್ಯಕ್ಚುಲಿ ಅವರೇ ಹೇಳಿದ್ದು, ಯಾರು ಅಂದರೆ ಬೊಟೀಕಲ್ಲಿ ಹೇಳಿದ್ದು ನಮಗೆ. ಬೊಟೀಕ್ ಅವ್ರು ಏನು ಹೇಳಿದ್ರು ಅಂದರೆ, ನೀವು ವರ್ಕ್ ಬ್ಲೌಸ್ಗಳನ್ನ ಯಾವತ್ತಿದ್ರೂ ಈ ಥರ ಕವರಲ್ಲಿ ಇಟ್ಟರೆ ಅದು ಹಾಳಾಗಲ್ಲ, ವರ್ಕು ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ
ಅಂತ ಹೇಳಿದ್ರು. ಸೊ ಅದಕ್ಕೆ ಅವತ್ತಿಂದ ನಾನು ಆ ಥರ ಸಪ್ರೇಟಾಗಿ ಕವರಲ್ಲಿ ಇಡಬೇಕು ಅಂತ ಅಂದ್ಕೊತೀನಿ. ಬಟ್ ಒಂದೊಂದು ಬ್ಲೌಸ್ಗೂ ಒಂದೊಂದು ಕವರ್ ಇಟ್ಟರೆ ಸ್ಪೇಸು ತುಂಬ ಕಂಜೆಸ್ಟ್ ಅನಿಸುತ್ತೆ ಅಂತ ನಾನು ಒಂದು 4-5 ಬ್ಲೌಸಿಂದ ಒಂದು ಕವರನ್ನು ಸ್ಟೋರ್ ಮಾಡ್ತಾಯಿದ್ದೀನಿ. ಓಕೆ, ಬ್ಲೌಸು ಈ ಥರ ಫುಲ್ ವರ್ಕ್ ಇದೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಏನು ಅಂದರೆ, ನಿಮಗೆ ಗೊತ್ತಾಗ್ತಿದೆಯೋ ಗೊತ್ತಾಗ್ತಿಲ್ವೋ, ಒಂದು ಕೈಯಲ್ಲಿ ಹುಡುಗ ನೋಡಿ, ಹುಡುಗಿಗೆ ಹಾರ ಆಗ್ತಿರೋದು. ಎಸ್, ಹುಡುಗಿಗೆ ಹಾರ ಆಗ್ತಿರೋದು. ಇದರಲ್ಲಿ ಹುಡುಗಂಗೆ ಹಾರ ಆಗ್ತಿರೋದು. ಎಸ್, ಸೊ ಆ ಥರ ಕಾನ್ಸೆಪ್ಟಲ್ಲಿ ಸ್ಟಿಚ್ ಮಾಡಿಸಿರೋ ಬ್ಲೌಸ್ ಇದು. ಬಟ್ ಹುಡುಗಿ ಫಿನಿಶಿಂಗ್ ಇನ್ನೂ ಬೆಟರಾಗಿ ಕೊಡ್ಬೋದಿತ್ತು, ಬಟ್ ಇಟ್ಸ್ ಓಕೆ. ಇದು ಕಂಪ್ಲೀಟ್ ಹ್ಯಾಂಡ್ ವರ್ಕ್ ಇದೆ. ಇದಕ್ಕೆ ಪೇ ಮಾಡಿರೋದು 4K, 4,000. ಎಲ್ಲಿ ಅಂದರೆ ಮನೆ ಹತ್ರನೇ ಇದ್ದಾರಲ್ಲ, ಅಲ್ಲೇ ಸ್ಟಿಚ್ ಮಾಡಿಸಿದ್ರಿಂದ ಸೊ 4K ಕೊಟ್ಟಿದ್ದಾರೆ. 4K or 5K ಸಮಥಿಂಗ್ ಆಗಿದೆ. 4-5 ಒಳಗಡೆ ಈ ಥರ ಹಾಕಿದ್ದಾರೆ. ಇದು ನನ್ನ ಧಾರೆ ಸೀರೆನ ನಾವು ಯಾರಿಗೂ ಕೊಡೋದಿಲ್ಲ, ಮೀನ್ಸ್ ನಮ್ಮ ಅತ್ತೆ ಮನೆ ಕಡೆ ಯಾರಿಗೂ ಕೊಡೋದಿಲ್ಲ. ಸೊ ಒಂದು ಶಾಸ್ತ್ರಗಳಲ್ಲಿ ಧಾರೆ ಸೀರೆನ ಇಟ್ಕೊಳ್ಳಲ್ಲ, ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಆ ಥರ ಯಾವುದೂ ಇಲ್ಲ. ಸೊ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಸೀರೆನೇ ತೊಗೊಂಡಿದ್ದು. ನೋಡಿ, ಈ ಥರ ಸ್ಟಿಚ್ ಆಗಿದೆ. ಅದರಿಂದ ಏನಾದರೂ ಚಿಕ್ಕ ಪುಟ್ಟದಿರುತ್ತಲ್ಲ ಅಂತ ಈ ಥರ ಪೋಚಂಪಲ್ಲಿ ಸ್ಯಾರಿನ ನಾವು ಕಂಚಿನಲ್ಲೇ ತಗೊಂಡಿದ್ದು. ಇದಕ್ಕೆ ನಾವು ಪೇ ಮಾಡಿದ್ದು 6,000, 6,000 ರೂಪಾಯಿ. ಸ್ವಲ್ಪ ಹೆವಿ ಇರೋ ಪೋಚಂಪಲ್ಲಿ ಸ್ಯಾರಿ, ನಾರ್ಮಲ್ ರೇಂಜ್ ಅಲ್ಲ. ಆ್ಯಂಡ್ ಇದ್ರದ್ದು ಬ್ಲೌಸು ಇಲ್ಲಿದೆ. ಇದಕ್ಕೆ ನಾನು ಎಕ್ಸ್ಟ್ರಾ ಡಿಸೈನ್ ಆ ಥರ ಎಲ್ಲ ಏನೂ ಕೊಡಿಸಿಲ್ಲ. ಜಸ್ಟ್ ಕೈಗೆ ಹ್ಯಾಂಡ್ ಬುಟ್ಟಾಸ್ ಇದೆ, ಬಾರ್ಡರ್ ಜಸ್ಟ್ ಸಿಂಪಲ್ ಬಾರ್ಡರ್ ಕೊಡಿಸಿರೋದು. ಇದು ಬೆನ್ನಿಗೆ ಸಿಂಪಲ್ ಆಗಿದೆ. ಸೊ ಇದಕ್ಕೆ ನಾವು ಪೇ ಮಾಡಿದ್ದು ಬಂದು 2K. ಸ್ಟಿಚಿಂಗ್ ವರ್ಕ್ ಎಲ್ಲ ಸೇರಿ ನಾವು ಪೇ ಮಾಡಿದ್ದು 2,000 ರೂಪಾಯಿ. ಇದಕ್ಕೆ ಕುಚ್ಚೆಲ್ಲ ಏನು ಹಾಕ್ಸೇ ಇಲ್ಲ, ನಾರ್ಮಲ್ ಅವ್ರು ಏನು ಕೊಟ್ಟಿದ್ದಾರೋ ಅದರಲ್ಲೇ ಇದ್ದೀನಿ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಒಂದು ರೇಷ್ಮೆ ಸೀರೆಗಳನ್ನ ಸ್ವಲ್ಪ ಚೆನ್ನಾಗಿ ಹಾಕೋ ಕಡೆ ಕೊಡಬೇಕಾಗುತ್ತೆ, ಥ್ರೆಡ್ ಎಲ್ಲ ಚೆನ್ನಾಗಿ ಯೂಸ್ ಮಾಡೋ ಕಡೆ ಕೊಡಬೇಕಾಗುತ್ತೆ. ಒಂದು ಸೀರೆಗೆಲ್ಲ ಕೊಡೋದಕ್ಕಿಂತ 1-2-4-5 ಸೀರೆ ಆ ಥರ ಆದಾಗ ಕೊಟ್ಟರೆ ಬೆಟರ್ ಇರುತ್ತೆ. ನೆಕ್ಸ್ಟು ಈ ಸೀರೆ ಬಂದು ನಂದು ಬಾಣಂತನ ಮುಗಿಸ್ಕೊಂಡು ಬರಬೇಕಾದಾಗ ಹೊಸ ಸೀರೆ ಉಡಬೇಕು. ಸೊ ಅದಕ್ಕೆ ಈ ಸೀರೆನ ಉಟ್ಟಿದ್ದು. ನಾವು ಏನು ಮಾಡಿದ್ವಿ ಅಂದರೆ ಕಂಚಿನಲ್ಲಿ ಎಕ್ಸ್ಟ್ರಾ ಸೀರೆನ ತಗೊಂಡಿದ್ವಿ, 1-2 ಎಕ್ಸ್ಟ್ರಾ ಸೀರೆ ತಗೊಂಡಿದ್ವಿ. ಸೊ ಇದು ಕೂಡ ಅದು ಎಕ್ಸ್ಟ್ರಾ ಸೀರೆನಲ್ಲಿ ಒಂದು. ನಾವು ಬಾಣಂತನದಲ್ಲಿ ಹೊಸ ಸೀರೆ ತಗೊಳ್ಳೋ ಅಂಥ ಪರಿಸ್ಥಿತಿ ಅಂದರೆ ಮನಸ್ಥಿತಿ ಇರಲಿಲ್ಲ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆ ಟೈಮಲ್ಲಿ. ಸೊ ಇರೋ ಸೀರೆನ ನಾನು ಉಟ್ಕೊತೀನಿ, ಸುಮ್ಮನೆ ಯಾಕೆ ಅಂತ ನಮ್ಮಮ್ಮ ಫೋರ್ಸ್ ಮಾಡಿದ್ರು, ಹೊಸ ಸೀರೆ ತಗೋ, ಚೆನ್ನಾಗಿರೋದು ತಗೋ ಅಂತಲೇ ಫೋರ್ಸ್ ಮಾಡಿದ್ರು. ಬಟ್ ನನಗೆ ಆ ಮನಸ್ಥಿತಿ ಇರಲಿಲ್ಲ. ಬಿಕಾಸ್ ಆ ವಿಡಿಯೋನ ನಾನು ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದರೂ. ಆ ಮನಸ್ಥಿತಿ ಇಲ್ಲದೆ ಇರೋದಕ್ಕೆ ನಾನು ಇದೇ ಸೀರೆನ ಉಟ್ಕೋಬೇಕಾಯ್ತು. ಇದು ಪ್ಯೂರ್ ರೇಷ್ಮೆ ಸೀರೆ ಏನಲ್ಲ. ಇದಕ್ಕೆ ನಾವು ಪೇ ಮಾಡಿದ್ದು 3,000 ರೂಪಾಯಿ, 3,000-3,500 ನಾವು ಇದಕ್ಕೆ ಪೇ ಮಾಡಿದ್ದು. ನೆಕ್ಸ್ಟು ಅದ್ರದ್ದು ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸಿದೆ. ಈ ಬಾರ್ಡರ್ ಹೈಲೈಟ್ ಮಾಡಿ ಇಲ್ಲಿಗೆ ನಾನು ಈ ಮಧ್ಯದಲ್ಲಿ ನಾನು ವರ್ಕ್ ಇಟ್ಟಿಸಿದ್ದೀನಿ. ಬಿಕಾಸ್ ಇದು ಬಾರ್ಡರ್ ಇದೆ, ಹೈಲೈಟಾಗಿ ಕಾಣಿಸಲ್ಲ ಅಂತ ಇಲ್ಲಿ ನಾನು ಹೈಲೈಟ್ ಮಾಡಿಸಿದ್ದೀನಿ. ಮಿಷಿನ್ ವರ್ಕ್ ಇದೆ ಇದು ಸ್ಟಿಚಿಂಗ್ ಮತ್ತು ಫುಲ್ ಬ್ಲೌಸ್ಗೆ ನಾನು ಪೇ ಮಾಡಿದ್ದು 1,000 ರೂಪೀಸ್. ಇಲ್ಲೇ ಇದು ನಮ್ಮ ಅತ್ತೆ ಮನೆ ಹತ್ರ, ನಮ್ಮ ಮನೆ ಹತ್ರನೇ ನಾವು ಕೊಟ್ಟಿದ್ದು, ಇಲ್ಲೇ ಬಯ್ಯನ ಹತ್ರ ಕೊಟ್ಟಿದ್ದೆ. 1,100 ರೂಪೀಸು ನಾನು ಪೇ ಮಾಡಿದ್ದೆ ಅಷ್ಟೇ ಇದಕ್ಕೆ. ನೆಕ್ಸ್ಟ್ ಬಂದು ಇದು ಬಂದು ಕೂಡ ಅಷ್ಟೇ, ಇದು ಕೂಡ ನಾವು ಕಂಚಿನಲ್ಲಿ ತಗೊಂಡಿದ್ದು. ಇದು ಪ್ಯೂರ್ ರೇಷ್ಮೆ ಅಂತ ಬರಲ್ಲ,
ಇದು ನಾರ್ಮಲ್ ಸ್ಯಾರಿ, ಎಲ್ಲಾದರೂ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಬೇಕಾಗುತ್ತೆ ಅಂತ. ನನಗೆ ವೈಟ್ ಅಂದರೆ ಮೊದಲೇ ಇಷ್ಟ ಆಯಿತು, ಇದು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆಗಿಬಿಡ್ತು. ಸೊ ಇದು ನಾನು ತೊಗೊಂಡೆ. ಸೊ ಇದಕ್ಕೆ ನಾನು ನಾರ್ಮಲ್ ಬೋಟ್ ನೆಕ್ ಹೊಲ್ಸಿದ್ದೀನಿ, ಪ್ಲೇನ್ ಹೊಲ್ಸಿದ್ದೀನಿ ಅಷ್ಟೇ. ಸೊ ಇದಕ್ಕೆ ನಾವು ಪೇ ಮಾಡಿದ ಅರೌಂಡ್ 3K ಅಂತ ಅಂದ್ಕೊತೀನಿ ಕಂಚಿನಲ್ಲಿ. ನೆಕ್ಸ್ಟ್ ಇದು ಬಂದು ಆ್ಯಕ್ಚುಲಿ ಈ ಸೀರೆನ ನಮ್ಮ ಅತ್ತೆ ಮನೆ ಅಂದರೆ ಅತ್ತೆ ಮನೆ ಬೀಗ್ರಿಗೆ ಕೊಡ್ತಾರೆ, ಅಂದರೆ ಅತ್ತೆ ಮನೆ ಕಡೆಯಿಂದ ನಮ್ಮ ಅಮ್ಮಂಗೆ ಕೊಡ್ತಾರಲ್ಲ ಆ ಸ್ಯಾರಿ ಇದು ನಮ್ಮಮ್ಮ ಏನು ಹೇಳಿದ್ರು ನೀನೇ ತೊಗೊಬಿಡು ಬಿಡಿ, ಅದು ಬೇರೆ. ಏನಕ್ಕೆ ಅಂತ ಅದರ ರೀಸನ್ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಈ ಸೀರೆನ ನಾನೇ ತೊಗೊಂಡೆ. ಇದಕ್ಕೆ ನಾನಿನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನೋಡಿ, ಬ್ಲೌಸ್ ಈ ಥರ ಇದೆ. ಆ್ಯಂಡ್ ನಮ್ಮಮ್ಮ ಏನು ನಮ್ಮ ಅತ್ತೆ ಕೊಟ್ಟಿದ್ರು, ಆ ಸ್ಯಾರಿನೂ ಕೂಡ ನನಗೆ ಕೊಟ್ಟಿದ್ದಾರೆ. ಅದನ್ನು ನೀನೇ ತೊಗೊಬಿಡು, ಅದು ನೀನೇ ಸ್ಟಿಚ್ ಮಾಡಿಸ್ಕೊ ಅಂತ ಅದನ್ನು ಕೂಡ ನನಗೆ ಕೊಟ್ಟರು. ಅದು ಸ್ಟಿಚ್ ಮಾಡಿಸಿದ್ದೀನಿ, ಅದು ನನ್ನ ತವ್ರ ಮನೇಲಿ ಇಟ್ಟಿದ್ದೀನಿ ಆ ಸ್ಯಾರಿನ. ಸೊ ಅದಕ್ಕೆ ನಾನು ಅದು ತೋರ್ಸೋಕ್ಕಾಗ್ತಿಲ್ಲ. ಸೊ ಮೈ ಗಾಡ್, ಇದು ಎಷ್ಟು ಹೆವಿ ಇದೆ ಅಂದರೆ ಅಷ್ಟು ಹೆವಿ ಇದೆ, ತುಂಬ ಚೆನ್ನಾಗಿದೆ. ನಾವು ಗ್ರೀನ್ ಕಾಂಬಿನೇಷನ್, ಇದು ಯಲಹಂಕದಲ್ಲಿ ತೊಗೊಂಡಿದ್ದು. ಯಲಹಂಕದಲ್ಲಿ ನನಗೆ ಚಿಕ್ಕತ್ತೆ ಅಂದರೆ ನಮ್ಮ ಅತ್ತೆಯವರ ತಂಗಿ ಚಿಕ್ಕತ್ತೆ ಅವ್ರು ಏನಿದ್ದಾರೆ, ಅವರು ಆ ಏರಿಯಾದಲ್ಲಿ ಕೈಮಗ್ಗ ನೇಯ್ತಾರೆ, ಅಲ್ಲಿ ಇದನ್ನು ನಾವು ಪರ್ಚೇಸ್ ಮಾಡಿದ್ದು. ಈ ಸ್ಯಾರಿನ ನಾವು ತೊಗೊಂಡಿದ್ದು ಎಷ್ಟಕ್ಕೆ ತೊಗೊಂಡಿರ್ಬೋದು 14,000 ರೂಪಾಯಿ ಈ ಸ್ಯಾರಿಗೆ ನಾವು ತೊಗೊಂಡಿದ್ದು, 14K. ಓಕೆನಾ? ಓಕೆ, ನಾನು ಈ ಸೀರೆ ಬೆಲೆ ಹೇಳಲಿಲ್ಲ ಅಲ್ಲ ನಿಮಗೆ. ಓಕೆ, ಈ ಸೀರೆ ಬೆಲೆ ನನಗೂ ಗೊತ್ತಿಲ್ಲ, ಬಿಕಾಸ್ ಅವ್ರು ಗಿಫ್ಟಾಗಿ ಕೊಟ್ಟಿರೋದ್ರಿಂದ ಈ ಸ್ಯಾರಿ ಬೆಲೆ ನನಗೂ ಗೊತ್ತಿಲ್ಲ. ಸೊ ಇದು ಸ್ಯಾರಿ ನಂದು ಸೀಮಂತದ ಸ್ಯಾರಿ, ಎಂಗೇಜ್ಮೆಂಟ್ ಅಂತಲೇ ಬರ್ತಾ ಇದೆ, ನನ್ನ ಸೀಮಂತದ ಸ್ಯಾರಿ ಇದು. ಸೊ ಇದು ಬಾರ್ಡರ್ ಎಲ್ಲ ತುಂಬ ದೊಡ್ಡ ಬಾರ್ಡರ್ ಇದೆ. ಪಿಕಾಕ್ ಹೇಗಿರುತ್ತೋ ಆ ಪ್ಯಾಟ್ರನಲ್ಲಿ ಇದೆ ಈ ಸೀರೆ. ಫುಲ್ ಕಂಪ್ಲೀಟ್ ಸೀರೆ ಪಿಕಾಕ್ ಪ್ಯಾಟ್ರನಲ್ಲಿ ಕೊಟ್ಟಿದ್ದಾರೆ. ಕುಚ್ಚು ನಾವಿಲ್ಲೇ ಹಾಕ್ಸಿದ್ದು, ಈ ಥರ ಕುಚ್ಚು ಹಾಕಿದ್ದಾರೆ, ಕಾಣಿಸ್ತಿದೆ ಅನಿಸುತ್ತೆ. ಕುಚ್ಚು ಈ ಥರ ಹಾಕಿದ್ದಾರೆ. ಸೊ ಕುಚ್ಚಿಗೆ ಎಷ್ಟಾಯಿತು ಅಂತ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇದು ಬ್ಲೌಸ್ ಬಂದು ಗ್ರೀನ್ ಇದೆ ನೋಡಿ, ಈ ಥರ ಗ್ರೀನ್ ಇದೆ. ಚೆನ್ನಾಗಿ ವರ್ಕ್ ಮಾಡಿದ್ರೆ ಅಷ್ಟು ಹೈಲೈಟ್ ಆಗಲ್ಲ ಅಂತ. ಮತ್ತು ನಾನು ಫ್ಲಕ್ಚುಯೇಟ್ ಆಗ್ತೀವಿ ವೆಯ್ಟ್ ಪ್ರೆಗ್ನೆನ್ಸಿ ಆದಮೇಲಿಂದ. ಸೊ ಬೇಡ, ರೇಷ್ಮೆ ಸೀರೆ ಬ್ಲೌಸು ಸ್ವಲ್ಪ ಚೆನ್ನಾಗಿ ಹೊಲಿಸೋಣ, ಸದ್ಯಕ್ಕೆ ಬೇರೆ ಥರ ಹೊಲಿಸೋಣ ಅಂತ ಹೇಳಿಬಿಟ್ಟು ವೆಲ್ವೆಟ್ ಕ್ಲಾತ್ ಇದೆ. ವೆಲ್ವೆಟ್ ಕ್ಲಾತ್ ಮೇಲೆ ಮಿಷಿನ್ ವರ್ಕ್ ಕೊಟ್ಟಿದ್ದು, ಹ್ಯಾಂಡ್ ವರ್ಕು ಕೂಡ ಕೊಟ್ಟಿಲ್ಲ ನಾವು. ಈ ಥರ ಡಿಸೈನ್ನ ಹೊಲಿಸಿದ್ದಾರೆ. ಆ್ಯಕ್ಚುಲಿ ಈ ಕಟ್ ಪೀಸ್ ಏನಿದೆ ನಾವು ಶಾರ್ಟೇಜ್ ತಂದುಬಿಟ್ಟಿದ್ವಿ, ಅದಕ್ಕೆ ಇಲ್ಲಿವರೆಗೂ ಅವರು ಅಡ್ಜಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನಾನು ಆ್ಯಕ್ಚುಲಿ ಸ್ಟಿಚ್ ಹಾಕಿಸ್ಬೇಕು ಸಣ್ಣ ಆಗಿರೋದ್ರಿಂದ. ಅವರು ಈ ಥರ ಬೀಡ್ಸ್ ಕೂಡ ಇಡ್ಸಿದ್ದೀರಿ. ಆ್ಯಕ್ಚುಲಿ ಈ ಥರ ಬೀಡ್ಸ್ ಇದಕ್ಕೆ ಹೇಳಿದ್ದು ನಮ್ಮ ಅತ್ತಿಗೆನೆ, ಮೀನ್ಸ್ ನನ್ನ ನಾದಿನಿ. ಅವ್ರಿಗೆ ಈ ಥರ ಐಡಿಯಾ ಪಿಂಟ್ರೆಸ್ಟಲ್ಲಿ ನೋಡಿ ಈ ಥರ ಇದು ಮಾಡಿದ್ದು ನೋಡಿ, ಈ ಥರ ಮಾಡಿದ್ದಾರೆ, ಸ್ಟಿಚ್ ಮಾಡಿಸಿದ್ದು ನಿಯರ್ ಬೈ ನಮ್ಮ ಮನೆ ಹತ್ರ. ವರ್ಕು ಅವರೇ ಮಾಡಿದ್ದು, ಸ್ಟಿಚ್ಚು ಅವರೇ ಮಾಡಿದ್ದು. ಸೊ ಇದಕ್ಕೆ ನಾವು ಪೇ ಮಾಡಿದ್ದು ಎಷ್ಟು ಪೇ ಮಾಡಿದ್ವಿ, 3K 3,000 ರೂಪಾಯಿ ನೋಡಿ. ಈ ಥರ ಇದು ಕೂಡ ಮಾಡಿದ್ದಾರೆ. ತುಂಬ ಫಿಟ್ಟಿಂಗ್ ಅಂತೂ ನನಗೆ ತುಂಬ ಪರ್ಫೆಕ್ಟ್ ಅನ್ನಿಸ್ತಪ್ಪ ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗಿಂದ ಹಿಡಿದು ಪರ್ಫೆಕ್ಟಾಗಿ ಕೊಟ್ಟಿದೆ. ಬಟ್ ನನಗೆ ಒಂದು ಡಿಸಪಾಯಿಂಟ್ ಏನಾಗಿದೆ ಅಂದರೆ ಬೀಡ್ಸ್ನ ಇನ್ನೂ ಹತ್ತಿರ ಹಾಕಬೇಕಿತ್ತು. ಬಟ್ ಅವ್ರಿಗೆ ನಾವು ಆಮೇಲೆ ಹೇಳಿದ್ರು, ನಾವು ಈ ಥರ ಅಂತ ಅಂದ್ಕೊಂಡು ಈ ಥರ ಹಾಕ್ಬಿಟ್ವಿ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ನಾನು ಸೀಮಂತದ್ದು ಬ್ಲೌಸ್ ಕೊಟ್ಟಿದ್ದು ಬೇರೆ, ಸ್ವಲ್ಪ ತುಂಬ ಹತ್ರ ಮಾಡ್ಕೊಂಡು ಬ್ಲೌಸ್ ಕೊಟ್ಟಿದ್ದರಿಂದ ಸೊ ಅವರು ಬೇಗ ಕೊಡಬೇಕಾಯಿತು. ಸೊ ಇದು ನನ್ನ ಸೀಮಂತದ ಸ್ಯಾರಿ. ನಮ್ಮ ಸೀಮಂತಕ್ಕೆ ನಮ್ಮಮ್ಮ ಕೊಡಿಸಿದ ಸ್ಯಾರಿ ಬಂದು ಇದು ನೋಡಿ. ಇದು ನನ್ನ ಸೀಮಂತಕ್ಕೆ ನಮ್ಮಮ್ಮ ಕೊಡಿಸಿದ ಸ್ಯಾರಿ. ಇದು ಬಂದು ಫುಲ್ ವೈಟ್ ಆ್ಯಂಡ್ ವೈಟ್, ಅಂದರೆ ಇದು ನಾನು ಫುಲ್ ಪೇಸ್ಟಲ್ ಕಲರ್ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ಸಿಲ್ವರ್ ಜರಿ ಇದೆ.
ಓಕೆನಾ. ಯಾಕೆ ಅಂತ ಅಂದರೆ ನನ್ನ ಹತ್ರ ಇರೋ ಆಲ್ಮೋಸ್ಟ್ ಸೀರೆ ಎಲ್ಲ ಡಾರ್ಕ್ ಕಲರ್ಸು, ಆಲ್ಮೋಸ್ಟ್ ಗ್ರೀನ್ ಇದೆ, ಪಿಂಕ್ ಇದೆ, ಈ ಥರ ಇತ್ತು. ಸೊ ಪೇಸ್ಟಲ್ ಕಲರ್ ಸೆಲ್ಫ್ ಯಾಕೆ ಟ್ರೈ ಮಾಡಬಾರ್ದು ನಾನು, ಎಲ್ಲ ಆಪೋಸಿಟ್ ಕಲರ್ ಕಾಂಬಿನೇಷನ್ಸ್ಗೆ ಹೋಗ್ತಿದ್ದೀನಲ್ಲ ಅಂತ ನನಗೆ ಫೀಲ್ ಆಯಿತು. ಈ ಥರದ್ದು ಎಲ್ಲ ಥರ ಪ್ಯಾಟ್ರನ್ ಸ್ಯಾರೀಸು ಇರಬೇಕು ಅಂತ ಹೇಳಿ ಇದು ನಾನು ಪರ್ಚೇಸ್ ಮಾಡಿದ್ದು ಸುದರ್ಶನ್ ಸಿಲ್ಕ್ಸಲ್ಲಿ. ಸುದರ್ಶನ್ ಸಿಲ್ಕ್ಸಲ್ಲಿ ನಾನು ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಒಂಥರ ಒಂಥರ ಪಿಂಕ್, ಬೇಬಿ ಪಿಂಕ್ ಕಾಂಬಿನೇಷನ್ ಇದೆ, ಸಿಲ್ವರ್ ಜರಿ ಇದೆ, ದೊಡ್ಡ ಬಾರ್ಡರ್ ಇದೆ. ಇದು ಕೂಡ ದೊಡ್ಡ ಬಾರ್ಡರು. ಇದಕ್ಕಿಂತ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಈ ಸೀರೆಗೆ ನಾವು ಪೇ ಮಾಡಿದ್ದು 20K, 20,000 ರೂಪಾಯಿ ನಾವು ಪೇ ಮಾಡಿದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆ್ಯಕ್ಚುಲಿ ಇದು ನಮ್ಮ ಅಮ್ಮನ ಸೀರೆ, ನನ್ನ ಸೀರೆ ಅಲ್ಲ. ಸೊ ಇದು ಕೂಡ ರೇಷ್ಮೆ ಸೀರೆನೇ. ಇದು ನಾವು ಪರ್ಚೇಸ್ ಮಾಡಿದಾಗ ಅವ್ರು ಪರ್ಚೇಸ್ ಮಾಡಿದ್ದು ಯಾವಾಗ ಅಂತೂ ನನಗೆ ನೆನಪಿಲ್ಲ. ಇದು ಇದರಲ್ಲಿ ಕೈಮಗ್ಗದವ್ರ ಹತ್ರನೇ ತೊಗೊಂಡಿದ್ದು, ಕಾಮಾಕ್ಷಿ ಪಾಳ್ಯದಲ್ಲಿ. ಇದು ನಮ್ಮಮ್ಮ ಪರ್ಚೇಸ್ ಮಾಡಬೇಕಾದಾಗ 8,000 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಓಕೆನಾ. ಅದಕ್ಕೆ ಬ್ಲೌಸ್ನ ನಾನು ಬಲವಂತ ಮಾಡಿ ಈ ಥರ ವರ್ಕ್ ಮಾಡಿಸಿದ್ದೆ ನೋಡಿ, ಈ ಥರ ವರ್ಕ್ ಮಾಡಿಸಿದ್ದೆ. ಸೊ ಅಂತ ಹೇಳಿದ್ದನ್ನ. ಓಕೆ, ಇದಿಷ್ಟು ಆಗಿತ್ತು ನನ್ನ ಸ್ಯಾರಿ ಕಲೆಕ್ಷನ್. ಮೇ ಬಿ ಇದು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ನಂದು ಯಾವ ವ್ಲಾಗ್ ಬೇಕು ಅಂತ ಕೇಳಿ, ಜ್ಯುವೆಲ್ರಿ ವ್ಲಾಗ್ ಬೇಕಾ, ಹೋಮ್ ಟೂರ್ ಬೇಕಾ ಅಂತ ನಾನು ಅದು ನಿಮ್ಗೆ ಕಂಪ್ಲೀಟ್ ಅಪ್ಲೋಡ್ ಮಾಡ್ತೀನಿ.